ನಮಸ್ಕಾರ ಪ್ರೀತಿಯ ವೀಕ್ಷಕರಿಗೆಲ್ಲರಿಗೂ ಮನೆ ಗೃಹಿಣಿ ಚಾನಲ್ಗೆ ಸ್ವಾಗತ. ಇವತ್ತಿನ ದಿವಸ ಇನ್ನೊಂದು ಥರದ ದೋಸೆ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಈ ದೋಸೆ ಮಾಡಲು ಅಕ್ಕಿ ಬೇಳೆ ಏನು ಉಪಯೋಗ ಮಾಡದೆ ಮತ್ತು ರುಬ್ಬುವ ಜಂಜಾಟ ಕೂಡ ಇಲ್ಲದೆ ಬಹು ಸುಲಭವಾಗಿ ತುಂಬಾ ಟೇಸ್ಟಿಯಾಗಿರುವಂತಹ, ಹಂಚಿಗೆ ಅಂಟದೆ ಹರಿಯದೆ ಮುರಿಯದೆ ಸೂಪರ್ ಆಗಿರುವಂತಹ ಈ ದೋಸೆ ರೆಸಿಪಿನ ಯಾವ ಥರ ಮಾಡೋದು ಅಂತ ಇವತ್ತಿನ ರೆಸಿಪಿ ವಿಡಿಯೋದಲ್ಲಿ ನೋಡೋಣ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ರೆಸಿಪಿ ವಿಡಿಯೋನ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತಾ, ಹಾಗೆಯೇ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ತೆಳ್ಳನೆಯ ಕ್ರಿಸ್ಪಿ ಆಗಿರುವಂಥ ಈ ದೋಸೆ ಮಾಡೋ ವಿಧಾನವನ್ನು ಬನ್ನಿ ಇವಾಗ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಗೆ 1 ಕಪ್ಪಿನ ಅಳತೆ ಹಾಗೆ 2 ಕಪ್ ಆಗುವಷ್ಟು ಸಣ್ಣ ರವೆನ ಹಾಕೊಳ್ತಾ ಇದ್ದೀನಿ. ಮಾಮೂಲಿ ಉಪ್ಪಿಟ್ಟು ಮಾಡುವಂಥ ಸಣ್ಣ ರವೆನ ನಾನಿಲ್ಲಿ ಬಳಸ್ತಾ ಇದ್ದೀನಿ. 2 ಕಪ್ ಆಗುವಷ್ಟು ಸಣ್ಣ ರವೆನ ಹಾಕ್ಕೊಂಡು ನಂತರ ಅದೇ ಕಪ್ಪಿನ ಅಳತೆಗೆ 1 ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಮುಖ್ಯವಾಗಿ ಈ 2 ಪದಾರ್ಥ ಕರೆಕ್ಟಾಗಿ ಮೆಜರ್ಮೆಂಟಲ್ಲಿ ನೀವು ಹಾಕ್ಕೊಂಡ್ರೆ ಪರ್ಫೆಕ್ಟ್ ಆಗಿರುವಂಥ ದೋಸೆ ಬರುತ್ತೆ. ನೋಡಿ, ಇವಾಗ ಇದಕ್ಕೆ ನಾನಿಲ್ಲಿ ಸ್ವಲ್ಪನೇ ನೀರನ್ನು ಹಾಕ್ಕೊಳ್ತಾ ಹಿಟ್ಟನ್ನು ನಾನಿಲ್ಲಿ ಕಲಿಸ್ಕೊಳ್ತಾ ಇದ್ದೀನಿ. ಕಡಲೆ ಹಿಟ್ಟು ಹಾಕಿರೋದ್ರಿಂದ ಗಂಟುಗಳು ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಯಾವುದೇ ಥರದ ಗಂಟುಗಳು ಇಲ್ಲದೆ ಇರೋ ಥರ ಹಿಟ್ಟನ್ನು ಕಲಿಸ್ಕೊಳ್ಬೇಕಾದ್ರೆ ಸ್ವಲ್ಪನ ನೀರನ್ನು ಹಾಕ್ಕೊಳ್ತಾ ಹಿಟ್ಟನ್ನು ನಾನಿಲ್ಲಿ ಕಲಿಸ್ಕೊಳ್ತಾ ಇದ್ದೀನಿ. ಒಂದೇ ಸತಿಗೆ ನೀರನ್ನು ಹಾಕ್ಕೊಂಡು ಕಲಿಸ್ಕೊಳ್ಳೋಕೆ ಹೋದರೆ ಗಂಟುಗಳಾಗೋ ಚಾನ್ಸಸ್ ಇರುತ್ತೆ ಮತ್ತು ಹಿಟ್ಟು ಕೂಡ ತೆಳುವಾಗಿ ಹೋಗ್ಬಿಡುತ್ತೆ. ಹಾಗಾಗಿ ನೋಡಿಕೊಂಡು ಸ್ವಲ್ಪ ನೀರನ್ನು ಬೆರೆಸ್ತಾ ಈ ಹಿಟ್ಟನ್ನು ನಾವು ರುಬ್ಬೋದಿಲ್ಲ ಅಲ್ವಾ. ಹಾಗಾಗಿ ಇದನ್ನು ಒಂದ್ಸತಿ ರವೆ ಮತ್ತು ಕಡಲೆ ಹಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ ನಂತರ ನೀರಿನಲ್ಲಿ ಚೆನ್ನಾಗಿ ಈ ಥರ ಚಮಚದಿಂದ ಗರಗರ ಅಂತ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಹಿಟ್ಟು ಯಾವ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಅಂತ ನೋಡ್ತಾ ಇರ್ಬೋದು. ಈ ಒಂದು ಹದದಲ್ಲಿ ಇಲ್ಲಿ ನಾನು ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ, ರವೆ ಕಡಲೆ ಹಿಟ್ಟಿನ ದೋಸೆ ಹಿಟ್ಟು. ಇವಾಗ ಇದನ್ನು ಒಂದು 5 ರಿಂದ 6 ಅವರ್ಗಳ ಕಾಲ ನೆನೆಯಲು ಬಿಡಬೇಕಾಗುತ್ತೆ. ನಾನಿಲ್ಲಿ ಬೆಳಿಗ್ಗೆ ನೆನೆಸಿ ಸಂಜೆವರೆಗೂ ಇದನ್ನು ನೆನೆಯೋದಕ್ಕೆ ಬಿಟ್ಟು ದೋಸೆನ ಮಾಡ್ಕೊಂಡಿದ್ದೆ. ಇಲ್ಲಾಂದರೆ ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ಕೂಡ ಮಾಡ್ಕೊಳ್ಬಹುದು. ಕಡಲೆ ಹಿಟ್ಟು ರವೆ ಚೆನ್ನಾಗಿ ನೆಂದರೆ ತುಂಬ ಚೆನ್ನಾಗಿ ದೋಸೆ ತಯಾರಾಗುತ್ತೆ. ರವೆ ಹಾಕಿರೋ ಕಾರಣಕ್ಕೆ ರವೆ ಕೂಡ ಚೆನ್ನಾಗಿ ನೆಂದು ಅರಳಿ ನಾವು ಮಾಡುವಂಥ ದೋಸೆ ಸೂಪರಾಗಿ ಬರುತ್ತೆ. ಅಷ್ಟರಲ್ಲಿ ನಾನಿಲ್ಲಿ ನಿಮಗೆ ದೋಸೆಗೆ ಬೇಕಾಗಿರುವಂತಹ ಆಲೂಗೆಡ್ಡೆ ಪಲ್ಯನೂ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ. ಗ್ಯಾಸ್ ಸ್ಟವ್ನ ಆನ್ ಮಾಡಿ ಒಂದು ಕಡಾಯಿಗೆ ನಾನಿಲ್ಲಿ 1.5 ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆನ ಹಾಕ್ಕೊಂಡು ಎಣ್ಣೆ ಒಂದು ಸ್ವಲ್ಪ ಬಿಸಿಯಾಗಿದೆ ಅಂದಾಗ ನಂತರ ಒಂದು ಸ್ವಲ್ಪ ಜೀರಿಗೆ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ಸಾಸಿವೆ ಒಂದು ಸ್ವಲ್ಪ ಚಟಪಟ ಅಂತ ಇದೆ ಅಂದಾಗ ನಂತರ ಇದಕ್ಕೆ ಒಂದು ಸ್ವಲ್ಪ ಉದ್ದಿನ ಬೇಳೆನ ಸೇರಿಸ್ಕೊಳ್ತಾ ಇದ್ದೀನಿ. ಈ ಉದ್ದಿನಬೇಳೆ ಹಾಕಿ ಆಲೂಗಡ್ಡೆ ಪಲ್ಯನ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಉದ್ದಿನಬೇಳೆ ಘಮ ಆಲೂಗಡ್ಡೆ ಪಲ್ಯದಲ್ಲಿ ಬರುತ್ತೆ. ಉದ್ದಿನಬೇಳೆ ಒಂದು ಸ್ವಲ್ಪ ಲೈಟಾಗಿ ಹೊಂಬಣ್ಣಕ್ಕೆ ತಿರುಗಿದೆ ಅಂದಾಗ ನಂತರ ಒಂದು ಸ್ವಲ್ಪ ಕರಿಬೇವೆಲೆ ಹಾಗೆಯೇ 3 ಹಸಿಮೆಣಸಿನ್ಕಾಯಿನ ಒಂದು ಸ್ವಲ್ಪ ಉದ್ದಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಈ ಮೆಣಸಿನ್ಕಾಯಿನ ನೀವು ಒಂದು ಸ್ವಲ್ಪ ಜಜ್ಜಿ ಕೂಡ ಹಾಕ್ಕೊಳ್ಬೋದು, ತುಂಬಾ ಸಕ್ಕತ್ತಾಗಿರುತ್ತೆ ಖಾರಕ್ಕೆ. ನಂತರ ಇದಕ್ಕೆ ಕಟ್ ಮಾಡಿರುವಂತಹ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. 2 ಮೀಡಿಯಮ್ ಸೈಜ್ ಈರುಳ್ಳಿನ ಒಂದು ಸ್ವಲ್ಪ ಉದ್ದುದ್ದಕ್ಕೆ ತೆಳ್ಳಗೆ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಕೂಡ ಒಂದು ಸ್ವಲ್ಪ ಹಸಿ ವಾಸನೆ ಹೋಗಿ ಈರುಳ್ಳಿ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಇದನ್ನು ಹಾಗೆಯೇ ಫ್ರೈ ಮಾಡ್ಕೊಳ್ತಾ ನಂತರ ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆಗಿದೆ ಅಂದಾಗ ಸ್ವಲ್ಪ ಅರಿಶಿನ ಕೂಡ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಗ್ಯಾಸ್ ಫ್ಲೇಮನ್ನು ನಾನಿಲ್ಲಿ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟಿದ್ದೀನಿ. ಅರಿಶಿನ ಹಾಕಿ ಚೆನ್ನಾಗಿದ್ದನ್ನು ಕೂಡ ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಹಾಗೆ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಂತರ ಇವಾಗೇನೆ ಇದಕ್ಕೆ ನಾನು ಬೇಯಿಸಿಟ್ಟಿರುವಂತಹ 3 ಆಲೂಗೆಡ್ಡೆನ ಸಿಪ್ಪೆ ಸುಲಿದು ಇವಾಗ ಕೈನಲ್ಲಿಯೇ ಈ ಥರ ಸ್ಮ್ಯಾಶ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ತೀರಾ ಸ್ಮ್ಯಾಶ್ ಮಾಡಿಲ್ಲ ನೋಡಿ, ಕೈನಲ್ಲೇ ಈ ಥರ ಒಂದು ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡ್ರೆ ಸಾಕಾಗುತ್ತೆ. 3 ಚಿಕ್ಕ ಆಲೂಗಡ್ಡೆನ ನಾನಿಲ್ಲಿ ಬಳಸಿದ್ದೀನಿ. ಹಾಗೆಯೇ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಹಾಗೆಯೇ ಒಂದು ಸ್ವಲ್ಪ ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ಹಾಕೊಳ್ಳೋದ್ರಿಂದನೂ ಕೂಡ ಆಲೂಗಡ್ಡೆ ಪಲ್ಯ ತುಂಬ ಟೇಸ್ಟಿಯಾಗಿ ಬರುತ್ತೆ. ಸಕ್ಕರೆ ಬೇಡ ಅನ್ನೋರು ನೀವು ಸ್ಕಿಪ್ ಕೂಡ ಮಾಡ್ಬೋದು. ಒಗ್ಗರಣೆ ಪೂರ್ತಿ ಆಲೂಗೆಡ್ಡೆನಲ್ಲಿ ಚೆನ್ನಾಗಿ ಮಿಕ್ಸ್ ಆಗಬೇಕು, ಅಲ್ಲಿವರೆಗೂ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಪೂರ್ತಿಯಾಗಿ ಒಗ್ಗರಣೆಯಲ್ಲಿ ಆಲೂಗೆಡ್ಡೆ ಮಿಕ್ಸ್ ಮಾಡ್ಕೊಂಡಾಗಿದೆ. ಕೊನೆಯದಾಗಿ ಇವಾಗ ಕಟ್ ಮಾಡಿಟ್ಟಿರುವಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಚೆನ್ನಾಗಿದ್ದನ್ನು ಕೂಡ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ದೋಸೆಗಂತೂ ಹೇಳಿ ಮಾಡಿಸಿದಂಥ ಆಲೂಗೆಡ್ಡೆ ಪಲ್ಯ ಅಂತಲೇ ಹೇಳ್ಬೋದು. ನೋಡಿ, ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಂಡಾಗಿದೆ. ಗ್ಯಾಸ್ ಫ್ಲೇಮನ್ನು ನಾನು ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಟಿದ್ದೆ. ನೋಡ್ತಾ ಇರ್ಬೋದು ಎಷ್ಟು ಸೂಪರಾಗಿ ಬಂದಿದೆ ಅಂತ. ಇವಾಗ ಒಂದು ತಟ್ಟೆನಿಂದ ಮುಚ್ಚಿ 1 ನಿಮಿಷಗಳ ಕಾಲ ಹಾಗೆ ಒಂದು ಸ್ವಲ್ಪ ಬೇಯೋದಕ್ಕೆ ಬಿಡ್ತಾ ಇದ್ದೀನಿ. ಆಲೂಗಡ್ಡೆ ಆಲ್ರೆಡಿ ಬೆಂದಿರೋ ಕಾರಣಕ್ಕೆ ಜಾಸ್ತಿ ಬೇಯೋ ಅವಶ್ಯಕತೆ ಇಲ್ಲ. ನೋಡಿ, 1 ನಿಮಿಷ ಆದಮೇಲೆ ಪುನಃ ನಾನು ಇದನ್ನು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ದೋಸೆಗೆ ಬೇಕಾಗಿರುವಂತಹ ಸೂಕ್ತವಾದಂತಹ ಆಲೂಗೆಡ್ಡೆ ಪಲ್ಯ ತಯಾರಾಗಿದೆ. ಗ್ಯಾಸ್ ಸ್ಟವ್ನ ಆಫ್ ಮಾಡಿ ಒಂದು ತಟ್ಟೆನಿಂದ ಮುಚ್ಚಿ ಒಂದು ಸ್ವಲ್ಪ ಹೊತ್ತು ನಾನು ಇದನ್ನು ಸೈಡ್ಗೆ ಎತ್ತಿಡ್ತಾ ಇದ್ದೀನಿ.
ಒಂದು 5ರಿಂದ 6 ಅವರ್ಗಳ ಕಾಲ ನೆನೆಯಕ್ಕೆ ಬಿಟ್ಟಿರುವಂಥ ಕಡಲೆ ಹಿಟ್ಟು ರವೆ ಮಿಶ್ರಣ ಕೂಡ ನೋಡಿ ನೆಂದು ಒಂದು ಸ್ವಲ್ಪ ಗಟ್ಟಿ ಹದಕ್ಕೆ ಆಗಿದೆ. ನೋಡ್ತಾ ಇರ್ಬೋದು, ರವೆ ನೆಂದರೆ ಒಂದು ಸ್ವಲ್ಪ ಗಟ್ಟಿ ಹದಕ್ಕೆ ಆಗುತ್ತೆ ಅಲ್ವಾ. ನೋಡಿ, ಇದನ್ನು ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡಿಕೊಂಡು ಇವಾಗ ಈ ಮಿಶ್ರಣಕ್ಕೆ ನಾನಿಲ್ಲಿ ಸ್ವಲ್ಪ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ಹಾಕೊಳ್ಳೋದ್ರಿಂದ ಡೈಜೆಷನ್ಗೂ ಕೂಡ ಒಳ್ಳೆಯದು, ಹಾಗೆ ಘಮ ಕೂಡ ತುಂಬ ಚೆನ್ನಾಗಿ ಬರುತ್ತೆ ದೋಸೆಯಲ್ಲಿ. ಹಾಗೆಯೇ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಒಂದು ಸ್ವಲ್ಪ ಸಕ್ಕರೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ಹಾಕೊಳ್ಳೋದ್ರಿಂದ ನಾವು ಮಾಡುವಂಥ ದೋಸೆ ಕಲರ್ಫುಲ್ಲಾಗಿ ಬರುತ್ತೆ. ಹಾಗಾಗಿ ಸ್ವಲ್ಪನೇ ನೀರನ್ನು ಹಾಕ್ಕೊಳ್ತಾ ಇವಾಗ ಇದನ್ನು ದೋಸೆ ಹಿಟ್ಟಿನ ಹದಕ್ಕೆ ನಾನಿಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಒಂದೇ ಸತಿ ನೀರು ಹಾಕ್ಕೊಳಕ್ಕೆ ಹೋಗಬೇಡಿ, ಸ್ವಲ್ಪ ನೀರನ್ನು ಸೇರಿಸ್ತಾ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನಾನಿಲ್ಲಿ ಸ್ಪೂನು ಚಿಕ್ಕದಾಯಿತು ಅಂತ ಇನ್ನೊಂದು ಸ್ಪೂನನ್ನು ತಗೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಯಾವ ಒಂದು ಹದದಲ್ಲಿ ನಾನು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಂತ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ ನಂತರ ನೋಡ್ತಾ ಇರ್ಬೋದು ಇವಾಗ ಕನ್ಸಿಸ್ಟೆನ್ಸಿ ಯಾವ ಥರ ಇದೆ ಅಂತ. ದೋಸೆ ಹಾಕೊಳ್ಳೋಕ್ಕೆ ಇದು ಇವಾಗ ಪರ್ಫೆಕ್ಟಾಗಿ ರೆಡಿಯಾಗಿದೆ ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ. ನಂತರ ಈ ಕಡೆ ಗ್ಯಾಸ್ ಸ್ಟವ್ನ ಆನ್ ಮಾಡಿ ನಾನಿಲ್ಲಿ ದೋಸೆ ತವನ ಕಾಯಕ್ಕೆ ಇಟ್ಟಿದ್ದೆ. ದೋಸೆ ತವಾಗೆ ಒಂದು ಸ್ವಲ್ಪ ಎಣ್ಣೆನ ಸವರ್ತಾ ಇದ್ದೀನಿ. ದೋಸೆ ತವ ಪೂರ್ತಿಯಾಗಿ ದೋಸೆ ತವನ ಒಂದು ಸ್ವಲ್ಪ ಚೆನ್ನಾಗಿ ಕಾಯಿಸ್ಕೊಂಡು ಕಾಯ್ದಿರುವಂಥ ಹೆಂಚಿಗೆ ಒಂದು ಸ್ವಲ್ಪ ನೀರನ್ನು ಚಿಮುಕಿಸಿ ನಂತರ ಒಂದು ಕಾಟನ್ ಬಟ್ಟೆನಿಂದ ಚೆನ್ನಾಗಿ ಇದನ್ನು ಒರೆಸ್ಕೊಂಡು ದೋಸೆ ತವನ ನಾನಿಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ನಾವು ಮಾಡುವಂಥ ದೋಸೆ ತುಂಬ ಚೆನ್ನಾಗಿ ಬರುತ್ತೆ. ದೋಸೆ ತವ ಹೀಟು ಕಡಿಮೆ ಮಾಡ್ಕೊಂಡಾದ ನಂತರ ಗ್ಯಾಸ್ ಫ್ಲೇಮನ್ನು ಲೋ ಫ್ಲೇಮ್ನಲ್ಲಿಟ್ಟು ನಾನಿಲ್ಲಿ ಬಟ್ಟಲಿನ ಸಹಾಯದಿಂದ ರೆಡಿ ಮಾಡಿಟ್ಟಿರುವಂಥ ದೋಸೆ ಹಿಟ್ಟನ್ನು ಹಾಕ್ಕೊಂಡು ನಾನಿಲ್ಲಿ ದೋಸೆನ ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಬಟ್ಟಲಿನ ಸಹಾಯದಿಂದ ಈ ದೋಸೆ ತುಂಬ ಚೆನ್ನಾಗಿ ಬೇಗನೆ ಸ್ಪ್ರೆಡ್ ಆಗುತ್ತೆ, ತುಂಬ ಈಸಿಯಾಗಿ ಹಾಕ್ಕೊಳ್ಬೋದು. ನೋಡಿ, ಇವಾಗ ಗ್ಯಾಸ್ ಫ್ಲೇಮನ್ನು ನಾನಿಲ್ಲಿ ಮೀಡಿಯಮ್ ಉರಿನಲ್ಲಿ ಇಟ್ಟು ನಂತರ ದೋಸೆನ ಬೇಯಿಸ್ಕೊಳ್ತಾ ಇದ್ದೀನಿ. ದೋಸೆ ಮೇಲ್ಗಡೆ ಒಂದು ಸ್ವಲ್ಪ ಹಸಿ ಬೆಂದಿದೆ ಅಂದಾಗ ಮೇಲ್ಗಡೆ ಒಂದು ಸ್ವಲ್ಪ ಬಟರನ್ನು ಸವರ್ತಾ ಇದ್ದೀನಿ. ಬಟರ್ ಬದಲಿಗೆ ನೀವು ಎಣ್ಣೆ ತುಪ್ಪ ಕೂಡ ಯೂಸ್ ಮಾಡ್ಕೊಳ್ಬೋದು. ನಂತರ ಇವಾಗ ದೋಸೆ ತವನ ನಾನಿಲ್ಲಿ ತಿರುವುತ್ತಾ ದೋಸೆ ಸುತ್ತಲೂ ಕೂಡ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ಪರ್ಫೆಕ್ಟಾಗಿ ಎಲ್ಲ ಬದಿಯಲ್ಲೂ ಕೂಡ ದೋಸೆ ಹೊಂಬಣ್ಣದ ಕಲರ್ ಆಗಿ ಬರಲಿ ಅನ್ನೋ ಕಾರಣಕ್ಕೆ ನಾನಿಲ್ಲಿ ದೋಸೆ ತವನ ತಿರುವುತ್ತಾ ಈ ದೋಸೆನ ಬೇಯಿಸ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ದೋಸೆ ಈಸಿಯಾಗಿ ಎಷ್ಟು ಸೂಪರಾಗಿ ಎದ್ದೇಳ್ತಾ ಇದೆ ಅಂತ. ಈ ದೋಸೆ ತವಾಗೆ ಅಂಟುತ್ತೆ ಅನ್ನೋ ಚಿಂತೆನೇ ಬೇಡ, ತುಂಬ ಈಸಿಯಾಗಿ ಬರುತ್ತೆ. ಫಸ್ಟ್ ಟೈಮ್ ಮಾಡೋರು ಕೂಡ ಈ ದೋಸೆನ ತುಂಬ ಈಸಿಯಾಗಿ ಮಾಡ್ಕೊಳ್ಬಹುದು. ನಾನಿಲ್ಲಿ ದೋಸೆನ ಒಂದು ಸ್ವಲ್ಪ ತ್ರಿಕೋನ ಆಕಾರಕ್ಕೆ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ಹೋಟೆಲ್ಗಳಲ್ಲಿ ಕೂಡ ಇದೇ ಥರ ಮಾಡ್ತಾರೆ ಅಲ್ವಾ. ರಸ್ತೆ ಬದಿಯಲ್ಲಿ ಬಂಡಿಗಳಲ್ಲಿ ಮಾಡುವಂಥ ದೋಸೆ ಹಾಗೆ ರುಚಿ ಕೊಡುತ್ತೆ ಈ ಒಂದು ದೋಸೆ. ತುಂಬಾ ಈಸಿಯಾಗಿ ಮಾಡ್ಕೊಳ್ಬಹುದು. ನೋಡಿ ಎಷ್ಟು ಸೂಪರಾಗಿ ಈ ಒಂದು ದೋಸೆ ತಯಾರಾಗಿದೆ ಅಂತ. ತೆಳುವಾದ ಪೇಪರ್ ದೋಸೆ ಹಾಗೆ ಈ ಒಂದು ದೋಸೆನ ಫಸ್ಟ್ ಟೈಮ್ ಮಾಡಿದ್ರು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಈ ದೋಸೆಗೆ ಸ್ವಲ್ಪ ಬೆಣ್ಣೆ ಸವರಿ ದೋಸೆನ ಮಾಡಿ ಕೊಟ್ಟರೆ ಬಾಯಲ್ಲಿಟ್ಟರೆ ಹಾಗೆ ಕರಗೋಗುತ್ತೆ ಈ ಒಂದು ದೋಸೆ. ರಸ್ತೆ ಬದಿಯ ಬಂಡಿಯಲ್ಲಿ ಸಿಗುವಂತಹ ದೋಸೆಯ ಹಾಗೆ ಟೇಸ್ಟ್ ಬರುತ್ತೆ ಈ ಒಂದು ದೋಸೆ. ಚೆನ್ನಾಗಿ ಬಂದಿದೆಯಲ್ವಾ ಸ್ನೇಹಿತರೆ? ಹಾಗಿದ್ರೆ ಈ ದೋಸೆ ರೆಸಿಪಿಗೆ ಲೈಕ್ ಮಾಡಿ ಹಾಗೇನೆ ಹೈಪ್ ಮಾಡಿ ಅಂತ ಹೇಳ್ತಾ, ಒಮ್ಮೆ ಈ ದೋಸೆನ ಟ್ರೈ ಮಾಡಿದ್ರೆ ಖಂಡಿತ ಅಕ್ಕಿ ದೋಸೆನೇ ಮರ್ತು ಬಿಡ್ತೀರಾ, ಅಷ್ಟು ಟೇಸ್ಟಿ ಆಗಿರುತ್ತೆ. ಮತ್ತೆ ಮಾಡೋದು ಕೂಡ ತುಂಬಾನೇ ಸುಲಭ. ಈ ದೋಸೆ ಇವಾಗ ತಯಾರಾಗಿದೆ. ನಂತರ ನಾನು ನಿಮಗೆ ಇನ್ನೊಂದು ದೋಸೆ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ. ಪ್ರತಿ ದೋಸೆ ಮಾಡಬೇಕಾದ್ರೆ ನಾನಿಲ್ಲಿ ದೋಸೆ ತವಾಗೆ ಒಂದು ಸ್ವಲ್ಪ ನೀರನ್ನು ಚಿಮುಕಿಸಿ ದೋಸೆ ತವ ಹೀಟನ್ನು ಕಡಿಮೆ ಮಾಡಿಕೊಂಡು ಗ್ಯಾಸ್ ಫ್ಲೇಮನ್ನು ಲೋ ಫ್ಲೇಮ್ನಲ್ಲೇ ಇಟ್ಟು ದೋಸೆನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ದೋಸೆ ಹಾಕೊಂಡಾದ ನಂತರ ಗ್ಯಾಸ್ ಫ್ಲೇಮನ್ನು ಮೀಡಿಯಂ ಫ್ಲೇಮ್ನಲ್ಲಿಟ್ಟು ಈ ದೋಸೆನ ಬೇಯಿಸ್ಕೊಳ್ಬೇಕಾಗುತ್ತೆ. ಈ ದೋಸೆ ಒಂದು ಸ್ವಲ್ಪ ಸಾಫ್ಟಾಗಿ ಬರಬೇಕು ಅಂದರೆ ಒಂದು ಸ್ವಲ್ಪ ಬೇಗನೆ ದೋಸೆನ ನೀವು ತಿರುವು ಹಾಕೊಂಡ್ರೆ ಸಾಫ್ಟಾಗೂ ಕೂಡ ತಯಾರಾಗುತ್ತೆ. ನೋಡಿ, ದೋಸೆ ಮೇಲ್ಗಡೆ ಒಂದು ಸ್ವಲ್ಪ ಬೆಂದಿದೆ ಅಂದಾಗ ನಂತರ ದೋಸೆ ಮೇಲ್ಗಡೆ ಒಂದು ಸ್ವಲ್ಪ ಬಟರನ್ನು ಸವರ್ತಾ ಇದ್ದೀನಿ. ಬಟರ್ ಹಾಕೋ ಕಾರಣಕ್ಕೂ ಕೂಡ ದೋಸೆ ತುಂಬ ಚೆನ್ನಾಗಿ ಕಲರ್ ಆಗೋ ಬರುತ್ತೆ ಮತ್ತು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ನಂತರ ನಾನಿಲ್ಲಿ ದೋಸೆ ತವನ ತಿರುಸ್ತಾ ಎಲ್ಲ ಬದಿಗೂ ಕೂಡ ದೋಸೆನ ಬೇಯಿಸ್ಕೊಳ್ತಾ ಇದ್ದೀನಿ. ಈ ದೋಸೆ ಕೂಡ ಇವಾಗ ನಾನಿಲ್ಲಿ ಬೇಯಿಸ್ಕೊಂಡಾಗಿದೆ. ನೋಡ್ತಾ ಇರ್ಬೋದು ಎಷ್ಟು ಸೂಪರಾಗಿ ಬಂದಿದೆ ಅಂತ. ಈ ದೋಸೆನೂ ಕೂಡ ಪ್ರತಿಯೊಂದು ದೋಸೆನೂ ಕೂಡ ಅಷ್ಟೇ ಸೂಪರಾಗಿ ಬರುತ್ತೆ. ಒಮ್ಮೆ ನೀವು ಈ ದೋಸೆನ ಟ್ರೈ ಮಾಡಿ, ಖಂಡಿತ ನಿಮ್ಮ ಮನೆ ಮಂದಿ ಎಲ್ಲರೂ ಕೂಡ ಇಷ್ಟಪಡ್ತಾರೆ. ನಮ್ಮ ಮನೆಯಲ್ಲಂತೂ ಈ ದೋಸೆಗೆ ತುಂಬಾ ಫ್ಯಾನ್ಸ್ ಇದ್ದಾರೆ ಅಂತಲೇ ಹೇಳ್ಬೋದು. ಅಕ್ಕಿ ದೋಸೆ ಬಿಟ್ಟು ನಾವು ಮಾಡೋದು ಯಾವಾಗಲೂ ಈ ದೋಸೆನೇ ಮಾಡ್ಕೊಳ್ತಾರೆ. ನಮ್ಮ ಮನೆಯಲ್ಲಿ ತುಂಬಾ ಇಷ್ಟಪಟ್ಟು ತಿಂತಾರೆ. ಖಂಡಿತ ನೀವು ಕೂಡ ಒಮ್ಮೆ ಟ್ರೈ ಮಾಡಿದ್ರೆ ನಿಮಗೂ ಕೂಡ ತುಂಬಾ ಇಷ್ಟ ಆಗೋಗುತ್ತೆ ಈ ದೋಸೆ. ಈ ರವೆ ಕಡಲೆ ಹಿಟ್ಟಿನ ದೋಸೆ ನೀವು ಮಾಡ್ತಿರ್ಬೇಕಾದ್ರೆ
ದೋಸೆ ಘಮ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ. ಒಮ್ಮೆ ಈ ದೋಸೆ ತಿಂದಿದ್ದೆ ಆದರೆ ನಿಮಗೆ ಮತ್ತೊಂದು ಸತಿ ಈ ದೋಸೆ ಮಾಡುವಾಗ ಈ ದೋಸೆ ಘಮ ಬಂದರೆ ರವೆ ಕಡಲೆ ಹಿಟ್ಟಿನ ದೋಸೆನೇ ನೀವು ಮಾಡ್ತಾ ಇರೋದು ಅಂತ. ನೋಡಿ ಎಷ್ಟು ಸೂಪರ್ ಆಗಿ ದೋಸೆ ಬಂದಿದೆ ಅಂತ. ಖಂಡಿತ ನೀವು ಟ್ರೈ ಮಾಡಿ, ಈ ದೋಸೆನ ಸೂಪರ್ ಆಗಿ ಬರುತ್ತೆ. ಈ ದೋಸೆ ತವಾಗೆ ಅಂಟುತ್ತೆ ಅನ್ನೋ ಟೆನ್ಷನ್ನೇ ಬೇಡ, ತುಂಬ ಈಸಿಯಾಗಿ ಚೆನ್ನಾಗಿ ಬರುತ್ತೆ. ಮತ್ತು ದೋಸೆನ ತುಂಬ ಈಸಿಯಾಗಿ ನಾವು ಹಾಕೊಳ್ಬಹುದು. ನೋಡ್ತಾ ಇರೋ ಹಾಗೆ ನಾನು ಬಟ್ಟಲಿನ ಸಹಾಯದಿಂದ ಈ ದೋಸೆನ ಹಾಕೊಳ್ತಾ ಇದ್ದೀನಿ. ಬಟ್ಟಲಿನ ಸಹಾಯದಿಂದ ಈ ದೋಸೆನ ತುಂಬ ಈಸಿಯಾಗಿ ನಾವು ಆರಾಮಾಗಿ ಹಾಕೊಳ್ಬಹುದು. ಈ ದೋಸೆ ಒಂದು ಸ್ವಲ್ಪ ತೆಳುವಾಗಿ ಬರಬೇಕಂದ್ರೆ ಬಟ್ಟಲಿನ ಸಹಾಯದಿಂದ ದೋಸೆನ ಹಾಕೊಂಡು ಬೇಗ ಬೇಗ ನಾವು ದೋಸೆನ ತಿರುಗಿಕೊಂಡ್ರೆ ತೆಳುವಾದಂಥ ದೋಸೆ ಮಾಡ್ಕೊಳ್ಬೋದು. ಸ್ವಲ್ಪ ನಿಧಾನಕ್ಕಾದರೆ ದೋಸೆ ಒಂದು ಸ್ವಲ್ಪ ದಪ್ಪಕ್ಕೆ ಬರುತ್ತೆ. ಹಾಗಾಗಿ ರೋಡ್ ಸೈಡು ಅಥವಾ ಹೋಟೆಲ್ಗಳಲ್ಲಿ ದೋಸೆನ ಒಂದು ಸ್ವಲ್ಪ ತೆಳುವಾಗಿ ಪೇಪರ್ ದೋಸೆ ಹಾಕ್ಕೊಳ್ಬೇಕಾದ್ರೆ ಬಟ್ಟಲಿನ ಸಹಾಯದಿಂದ ಹಿಟ್ಟನ್ನು ಬೇಗ ಬೇಗ ತಿರುಗಿಕೊಂಡು ತೆಳುವಾದಂಥ ದೋಸೆ ರೆಡಿ ಮಾಡ್ಕೊಳ್ತಾರಲ್ವ. ಸೊ ಹಾಗೆ ಕೂಡ ನಾವು ಈ ದೋಸೆನ ಒಂದು ಸ್ವಲ್ಪ ಬೇಗ ಬೇಗ ತಿರುಗಿಕೊಂಡ್ರೆ ತೆಳುವಾದಂಥ ದೋಸೆ ತಯಾರಾಗುತ್ತೆ. ನೋಡಿ, ಈ ಒಂದು ದೋಸೆ ಕೂಡ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಇದು ಒಂದು ಸ್ವಲ್ಪ ಡಿಫ್ರೆಂಟಾಗಿ ನಾನಿಲ್ಲಿ ರೋಲ್ ಮಾಡಿದ್ದೀನಿ. ಕೋನ್ ಆಕಾರಕ್ಕೆ ಈ ದೋಸೆನ ನಾನಿಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಸೂಪರಾಗಿ ಬಂದಿದೆ ಅಂತ. ಈ ದೋಸೆಗೆ ನಾನು ಬಟರ್ ಏನು ಹಚ್ಚಿಲ್ಲ, ಒಂದು ಸ್ವಲ್ಪ ಎಣ್ಣೆನ ಸವರಿ ಈ ದೋಸೆನ ಬೇಯಿಸ್ಕೊಂಡಿದ್ದೆ. ಎಷ್ಟು ಸೂಪರಾಗಿ ಬಂದಿದೆ ಅಂತ ನೋಡ್ತಾ ಇರ್ಬೋದು. ಈ ದೋಸೆ ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ತೆಳುವಾಗಿ ಬಂದಿದೆ ಅಂತ ನೋಡಿ. ಪೇಪರ್ ದೋಸೆ ಹಾಗೆ ಈ ದೋಸೆನ ಮಾಡ್ಕೊಳ್ಬೋದು. ರೋಡ್ ಸೈಡ್ ಬಂಡಿ ಬದಿ ಅಥವಾ ಹೋಟೆಲ್ಗಳಲ್ಲಿ ಮಾಡುವಂಥ ದೋಸೆ ಹಾಗೆ ಪರ್ಫೆಕ್ಟ್ ಆದಂಥ ಕ್ರಿಸ್ಪಿ ಆದಂಥ ತೆಳುವಾದಂಥ ಪೇಪರ್ ದೋಸೆ ತಯಾರಾಗಿದೆ ಅಂತಲೇ ಹೇಳ್ಬೋದು. ಇವತ್ತಿನ ಈ ಒಂದು ದೋಸೆನ ನಾನಿಲ್ಲಿ ಆಲೂಗೆಡ್ಡೆ ಪಲ್ಯ ಜೊತೆಗೆ ಸರ್ವ್ ಮಾಡಿದ್ದೀನಿ. ನೋಡಿದ್ರಲ್ಲ ಸ್ನೇಹಿತರೆ, ರವೆ ಕಡಲೆ ಹಿಟ್ಟನ್ನು 5 ರಿಂದ 6 ಗಂಟೆಗಳ ಕಾಲ ನೆನೆಸಿ ರುಬ್ಬದೆ ಮಾಡಿರುವಂತಹ ಈ ದೋಸೆ ರೆಸಿಪಿ ಎಷ್ಟು ಸೂಪರ್ ಆಗಿ ಮಾಡ್ಕೊಳ್ಬೋದು ಅಂತ. ತುಂಬಾ ಟೇಸ್ಟಿ ಆಗಿರುತ್ತೆ. ಒಮ್ಮೆ ನೀವು ಈ ದೋಸೆನ ಟ್ರೈ ಮಾಡಿದ್ರೆ ಖಂಡಿತ ಈ ದೋಸೆಗೆ ನೀವು ಕೂಡ ಫ್ಯಾನ್ ಆಗಿ ಹೋಗ್ತೀರಾ ಅಂತಾನೆ ಹೇಳ್ಬೋದು. ಯಾಕಂದರೆ ನಮ್ಮ ಮನೆಯಲ್ಲಂತೂ ಈ ದೋಸೆಗೆ ತುಂಬಾ ಇಷ್ಟಪಡ್ತಾರೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿದರೆ ನಿಮ್ಮ ಮನೆ ಮಂದಿ ಕೂಡ ಈ ದೋಸೆನ ಇಷ್ಟಪಟ್ಟು ತಿಂತಾರೆ. ಒಮ್ಮೆ ಖಂಡಿತ ಟ್ರೈ ಮಾಡಿ ಈ ಒಂದು ವಿಧಾನದಲ್ಲಿ ದೋಸೆನ. ರಾತ್ರಿ ನೆನೆಸಿಟ್ಟು ಬೆಳಗಿನ ತಿಂಡಿಗೆ ಈ ದೋಸೆನ ತುಂಬ ಈಸಿಯಾಗಿ ಮಾಡ್ಕೊಳ್ಬಹುದು. ಕೆಲಸಕ್ಕೆ ಹೋಗೋರಿಗೆ ತುಂಬಾ ಈಸಿ ಆಗಿರುವಂತಹ ಬ್ರೇಕ್ಫಾಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು. ಕೆಲಸದಿಂದ ಬಂದಾಗ ಒಂದು 10 ನಿಮಿಷದಲ್ಲಿ ಈ ರವೆ ಕಡಲೆ ಹಿಟ್ಟನ್ನು ನೆನೆಸಿಟ್ಬಿಟ್ರೆ ಬೆಳಗ್ಗೆ ತನಕ ಚೆನ್ನಾಗಿ ನೆಂದು ಬೆಳಗಿನ ಜಾವ ನಾವು ಈ ದೋಸೆನ ಆರಾಮಾಗಿ ಮಾಡ್ಕೊಳ್ಬಹುದು. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ಒಂದು ದೋಸೆ ರೆಸಿಪಿ ವಿಡಿಯೋ. ಈ ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ತುಂಬಾ ಇಷ್ಟ ಆಗಿದ್ರೆ ಈ ರೆಸಿಪಿ ವಿಡಿಯೋಗೆ ಹೈಪ್ ಮಾಡೋದನ್ನು ಮರಿಬೇಡಿ. ಮತ್ತು ಇದೇ ಥರದ ಇನ್ನಷ್ಟು ಹೆಚ್ಚಿನ ರೆಸಿಪಿ ವಿಡಿಯೋಗಳಿಗಾಗಿ ಮನೆ ಗೃಹಿಣಿ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ರೆಸಿಪಿ ವಿಡಿಯೋ ನೋಡಿದಂಥ ತಮಗೆಲ್ಲರಿಗೂ ಧನ್ಯವಾದಗಳು.